ಈ ವಾಯುನಾರಾಯಣಿ ಸೊಪ್ಪನ್ನು ಸ್ನೇಹಿತರೆ, ಈ ವಾಯುನಾರಾಯಣಿ ಸೊಪ್ಪನ್ನು ಹೇಗೆ ಮಾಡ್ಕೊಳ್ಳೋದು ಅಂತಂದರೆ, ಈ ಸೊಪ್ಪಿದೆಯಲ್ಲ, ಈ ಸೊಪ್ಪನ್ನು ಈ ಥರ ತರ್ಕೊಳ್ಬೇಕು. ಈ ಥರ ಎಲೆ ಕಿತ್ಕೊಂಡು ನುಗ್ಗೆ ಸೊಪ್ಪು ಥರ ಮಾಡ್ಕೊಳ್ಬೇಕು. ನುಗ್ಗೆ ಸೊಪ್ಪು ಥರ. ಈ ನುಗ್ಗೆ ಸೊಪ್ಪು ಹೇಗೆ ಮಾಡ್ತೀರಲ್ವ, ನುಗ್ಗೆ ಸೊಪ್ಪು ನೀರಲ್ಲಿ ಬೇಯಿಸ್ಬಿಟ್ಟು ಅದೇ ನೀರಿಗೆ ಇದು ಉಪ್ಸಾರು ಥರ ಮಾಡ್ಕೊಂಡು ತಿಂತೀರ. ಮತ್ತು ಸೊಪ್ಪನ್ನು ಏನು ಮಾಡ್ತೀರಾ, ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ನಿಮ್ಮ ರುಚಿಗೆ ಯಾವ ಥರ ಬೇಕೋ ಆ ಥರ. ತೆಂಗಿನಕಾಯಿ ಹಾಕ್ಕೊಂಬೇಡಿ, ಯಾಕಂತಂದರೆ ವಾತಕ್ಕೆ ವಿರುದ್ಧ ಇರುತ್ತೆ. ತೆಂಗಿನಕಾಯಿ ಹಾಕ್ಕೊಳ್ಳೋ ಬದಲು ನೀವು ಬರೀ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಹಾಕ್ಕೊಂಡು ಅದನ್ನು ಒಗ್ಗರಣೆ ಮಾಡಿಕೊಂಡು ಸೇಮ್ ನುಗ್ಗೆ ಸೊಪ್ಪು ಥರ ಮಾಡ್ಕೊಂಡು ತಿನ್ನಬೇಕಾಗುತ್ತೆ. ಇದು ನಿಜವಾದ ವಾಯುನಾರಾಯಣಿ ಸೊಪ್ಪು, ಆಯಿತಾ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ವಾತ 100% ಎಷ್ಟೇ ಹಿಡ್ಕೊಂಡಿದ್ದಿರಲಿ ನಿಮಗೆ ವಿತಿನ್ ಆ ಸೊಪ್ಪು ತಿಂದು ನೀರು ಕುಡಿದು ಒಂದು ಅರ್ಧ ಗಂಟೆಗೆ ನಿಮ್ಗೆ ವಾಯ ಬಿಟ್ಟುಬಿಡುತ್ತೆ, ಎಂಥ ವಾಯನೇ ಇದ್ದಿರಲಿ. ಇದು ಭಾಳ ದಿವ್ಯ ಔಷಧ. ವಾಯುನಾರಾಯಣಿ ಸೊಪ್ಪಲ್ಲ, ಇದು ವಾಯು ನಿವಾರಣಾ ಸೊಪ್ಪು ಅಂತ ಹೇಳ್ಬಿಟ್ಟು ಈ ಲಕ್ಷಣ ಇರುತ್ತೆ. ಈ ರೀತಿ ಇರುತ್ತೆ ನೀವು ತಿಳ್ಕೊಳೋದಂದರೆ. ಧನ್ಯವಾದಗಳು.